ಹಲೋ ವ್ಯೂವರ್ಸ್, ಹೇಗಿದ್ದೀರಾ? ನೀವೆಲ್ಲ ಫಾಟ್ ಆಗಿದ್ದೀರಾ ಅನ್ಕೋತೀವಿ. ಇವತ್ತಿನ ನಮ್ಮ ಈ ವಿಡಿಯೋವಿನ ಟಾಪಿಕ್ ಬಂದ್ಬಿಟ್ಟು ಏನು ಅಂತ ಅಂದರೆ ಗೈಸ್, ಬಡ್ಜೀಸಲ್ಲಿ ಹೀಟ್ ಸ್ಟ್ರೋಕ್ ಏನಕ್ಕೆ ಆಯ್ತದೆ, ಇದು ಯಾವುದಕ್ಕೆ ಮೇನ್ ಪ್ರಾಬ್ಲಮ್, ಇದರಿಂದ ಯಾವ ಟೈಮಲ್ಲಿ ಆಯ್ತದೆ ಅಂತ ಪ್ರತಿಯೊಂದು ಈ ವಿಡಿಯೋಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ತುಂಬಾ ಕ್ಲೋಸ್ ಇದ್ದೀವಿ 1Kಗೆ. ಸೊ ಆದಷ್ಟು ಬೇಗನೆ 1K ಕಂಪ್ಲೀಟ್ ಮಾಡಿಸಿ. ಆಮೇಲೆ ಈ ಹೆಣ್ಣು ನೋಡಿ ಹಿಂಗೆ ಮೇಲೆ ಇಟ್ಟೆಡ್ಗೆ ಕೆಳಗೆ ಬಿಡಿಸ್ಬಿಡ್ತದೆ ಅಂದ್ಕೊಳ್ಳಿ. ಇದೊಂಥರ ಎಲ್ಲ ಕ್ಯೂಟ್ ಅನಿಸ್ತದೆ ಒಪ್ಪಿ. ಸೊ ನೋಡಿ ಈಗ ಇಟ್ಟೆಡ್ಗೆ ಕೆಳಗೆ ಬಿಡಿಸ್ತದೆ ನೋಡಿ ಈಗ. ಓಕೆ ನಡೀರಿ, ವೀಡಿಯೋನ ಸ್ಟಾರ್ಟ್ ಮಾಡೋದಾಮೇಲೆ ವೀಡಿಯೋಗೆ ಲೈಕ್ ಬಂದ್ಬಿಟ್ಟು ಏನು ಅಂತ ಅಂದರೆ 30 ಲೈಕ್ಸು. ಸೊ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿಸಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂತಿದ್ದೆ, ಇನ್ಸ್ಟಾಗ್ರಾಮ್ ಲಿಂಕ್ ಏನಂತ ಡಿಸ್ಕ್ರಿಪ್ಷನಲ್ಲಿ ಐತೆ, ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಆದಷ್ಟು ಬೇಗನೆ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದರೆ ಫಾಲೋ ಮಾಡಿ, ಅಲ್ಲಿ ಏನಂತಾರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು ನಮ್ಮನ್ನ, ಅದಕ್ಕೆ ಇನ್ನೇನೂ ಇಲ್ಲ. ಸೊ ಏನಂತಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡ್ರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಬಡ್ಜೀಸ್ಗೆ ಹೀಟ್ ಸ್ಟ್ರೋಕ್ ಮೇಯ್ನಾಗಿ ಇದು ಯಾವಾಗ ಆಯ್ತದೆ ಅಂದರೆ ಹೀಟ್ ಸ್ಟ್ರೋಕ್, ಹೀಟ್ ಯಾವಾಗ ಹೈ ಇರ್ತದೆ ಆ ಟೈಮಲ್ಲಿ ಏನಂತಾರೆ ಹೀಟ್ ಸ್ಟ್ರೋಕ್ ಆಗೋದು. ಮನುಷ್ಯರಿಗೂ ಆಯ್ತದೆ, ಆದಾಗ ಏನಂತಾರೆ ಥರ ತಲೆ ಸುತ್ತದೆಲ್ಲ ಆಯ್ತದೆ. ಸೊ ನಿಮ್ಗೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದರೆ ಗೊತ್ತಿರ್ತದೆ ನಿಮಗೆ. ಸೊ ಬಡ್ಜೀಸಲ್ಲಿ ಹೀಟ್ ಸ್ಟ್ರೋಕ್ ಆಗೋದು ಸಮ್ಮರಲ್ಲಿ. ಹೀಟ್ ಸ್ಟ್ರೋಕಿಂದ ಬಡ್ಜೀಸ್ ಸತ್ತೋಯ್ತವ ಇಲ್ವಾ ಅಂತ ಫಸ್ಟ್ ಹೇಳ್ಬಿಡೋದ. ಏನಂತಾರೆ ತುಂಬ ಹೈ ಟೆಂಪ್ರೇಚರು, ನೀವು ಬಡ್ಜೀಸ್ ಕಡೆ ಅಬ್ಸರ್ವ್ ಮಾಡ್ತಾನೆ ಇಲ್ಲ. ಈಗ ನೋಡಿ ನೀವು, ಈಗ ಇಲ್ಲಿ ಆ್ಯಕ್ಚುಲಿ ನಾನು ವೀಡಿಯೋ ತೆಗಿತಿರ್ಬೇಕಾದ್ರೆ ಸೆಕೆ ಜಾಸ್ತಿ ಐತಿ, ಇಲ್ಲಿ ನನಗೂ ಒಂಚೂರು ಕೂತ್ಕೊಳ್ಳೋಕೆ ಕಷ್ಟ ಐತೆ, ಅಷ್ಟಕ್ಕೊಂದು ಸೆಕೆ ಐತೆ ಈಗ. ಅಂಥ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು ಬಡ್ಜೀಸ್ ನೀರು ಹತ್ರ ಜಾಸ್ತಿ ಕೂತ್ಕೋತವೆ. ಇದನ್ನು ಫಸ್ಟ್ ಅಬ್ಸರ್ವ್ ಮಾಡಿ ನೀವು. ಹೆಂಗೆ ಅಬ್ಸರ್ವ್ ಮಾಡೋದು ಬಡ್ಜೀಸು ಏನಂತಾರೆ ಹೀಟ್ ಸ್ಟ್ರೋಕು ಅಂದರೆ ಸೆಕೆ ಜಾಸ್ತಿ ಐತೆ ಬಡ್ಜೀಸ್ಗೆ ಅಂತಂದರೆ ನೀರು ಹತ್ರ ಜಾಸ್ತಿ ಕೂತ್ಕೋತವೆ, ಫುಲ್ ನೀರು ಹತ್ರನೇ ಕೂತ್ಕೋತವೆ. ಅಥವಾ ರೆಕ್ಕೆನೊಂಥರ ಓಪನು, ಈಗ ನೋಡಿ ಎಲ್ಲೋ ಹೆಣ್ಣು ಕೂತೈತಲ್ಲ, ಫುಲ್ ರೆಕ್ಕೆನೇ ಅಲ್ಲಿ ಹಿಂದ್ಗಡೆ ಆ ಹೆಣ್ಣು ಕೂತೈತಲ್ಲ ಇರಿ, ಆ ಥರ ಫುಲ್ ಒಂಥರ ರೆಕ್ಕೆನ ಓಪನ್ ಮಾಡ್ಕೊಂಡು, ಓಪನ್ ಅಂತಲೂ ಹೇಳೋಕ್ಕಾಗಲ್ಲ, ಫುಲ್ಲು ರೆಕ್ಕೆನ ಲೂಸ್ ಬಿಟ್ಬಿಟ್ಟು ಆರಾಮಾಗಿ ಕೂತ್ಕೊಬಿಡ್ತವೆ ಅಂದ್ಕೊಳ್ಳಿ. ಆ ಥರ ಟೈಮಲ್ಲಿ ಆ ಥರ ಏನಾದ್ರು ನಿಮ್ಮ ಬಡ್ಜೀಸ್ ಕೂತೈತಂದರೆ ನಿಮ್ಮ ಬಡ್ಜೀಸ್ಗೆ ಸೆಕೆ ಐತೈತೆ, ಆದಷ್ಟು ಬೇಗನೆ ಅದ್ರ ಬಾಡಿನ ಕೂಲ್ ಮಾಡಿ ಅಂತ. ಅದು ಆದಷ್ಟು ಬೇಗನೆ ಕೂಲ್ ಮಾಡಿ ಅಂತಂದರೆ ಹೆಂಗೆ ಮಾಡ್ಬೋದು ಬ್ರೋ, ಏನೇನು ಇದ್ರದ್ದು ಟೆಕ್ನಿಕ್ಸ್ ಏನೇನೈತೆ. ಬಡ್ಜೀಸ್ ಸಾಯ್ತವ ಇಲ್ವಾ, ಕರೆಕ್ಟ್ ಅದನ್ನು ಹೇಳಬೇಕು, ಮರ್ತೇ ಹೋಗ್ಬಿಟ್ಟೆ. ಬಡ್ಜೀಸ್ ಏನಂತಾರೆ ಸಾಯಲ್ಲ ಲೆಕ್ಕದಲ್ಲಿ, ತುಂಬ ಹೈ ಟೆಂಪ್ರೇಚರು, ನೀವು ಅಬ್ಸರ್ವೇ ಮಾಡಿಲ್ಲ, ಸುಮಾರು ಹೊತ್ತಿಂದ ಅದಕ್ಕೆ ಸೆಕೆ ಆಯ್ತಾನೆ ಐತೆ. ಆ ಥರ ಏನಾದರೂ ಆದರೆ ಸತ್ತೋಗ್ಬಿಡ್ಬೋದು ಅಷ್ಟೇ. ಆದರೆ ನಾರ್ಮಲಾಗಿ ಏನಂತಾರೆ ಬಡ್ಜೀಸ್ ಏನು ಸತ್ತೋಗಲ್ಲ, ಇವು ಏನಂತಾರೆ ತುಂಬ ಗಟ್ಟಿನೇ. ಸೊ ಸೆಕೆಗೆ ಏನು ಸತ್ತೋಗಲ್ಲ, ಆದರೆ ನೀವು ನೋಡ್ಕೊತಾ ಇರಬೇಕು. ಜಾಸ್ತಿ ಆಗ್ಬಿಟ್ರೆ ಯಾವುದೇ ಏನಂತಾರೆ ತಿಂಗ್ ಜಾಸ್ತಿ ಆದ್ರೂ ಕೆಟ್ಟಿದೆ. ಸೊ ಅದಕ್ಕೋಸ್ಕರ ನೋಡಿ ಅಬ್ಸರ್ವ್ ಮಾಡ್ತಾಯಿರಿ. ಸೊ ಈಗ ನಾರ್ಮಲ್ ಹೆಂಗೆ ಮಾಡೋದು, ನಾರ್ಮಲ್ ಮಾಡೋಕ್ಕೆ ಏನಂತಾರೆ ಒಂದು 2 ರೀತಿಗಳವೆ, 2ರಿಂದ 3 ಐತೆ. ಓಕೆ 3 ಅವೆ. ಸೊ ಫಸ್ಟ್ ಅಂತೂ ಸ್ಪ್ರೇಯರ್ ಬರ್ತದೆ ಗೊತ್ತಾ, ಸ್ಪ್ರೇ ಹೊಡಿತಾರಲ್ಲ ಇದ್ರ ಮೇಲೆಲ್ಲ, ಏನಂತಾರೆ ಗಿಡದ ಮೇಲೆಲ್ಲ ಹೊಡಿತಾರೆ ಸ್ಪ್ರೇನ, ನೀರು ಸ್ಪ್ರೇ ಹೊಡಿತಾರಲ್ಲ, ಅದನ್ನು ತಗೋಬಿಟ್ಟು ಅದರಲ್ಲಿ ನೀರು ಮತ್ತು ಡೆಟಾಲ್ ಮಿಕ್ಸ್ ಮಾಡ್ಕೊಂಡು ನೀವು ಬಡ್ಜೀಸ್ ಹೊಡಿದ್ರೆ ಇದೊಂದು ಏನಂತಾರೆ ರೀತಿ ಆಯ್ತದೆ. ಇದರಿಂದ ಡೆಟಾಲ್ ಮಿಕ್ಸ್ ಮಾಡ್ಕೊಂಡು ಹೊಡಿದ್ರೆ ಏನಾಯ್ತದೆ ಅಂತಂದರೆ ಬಡ್ಜೀಸ್ ಫೆದರಲ್ಲಿ ಏನೇನು ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಏನಂತಾರೆ ವ್ಯಾನಿಷ್ ಆಯ್ತವೆ. ಅದು ಏನಂತಾರೆ ಏನಾದರೂ ಇದ್ರೆ ಹುಳಗಳು ಅದು ಏನಂತಾರೆ ಸತ್ತೋಯ್ತವೆ. ಸೊ ಡೆಟಾಲ್ ಚೂರು ಡೆಟಾಲ್ ಹಾಕ್ಬಿಟ್ಟು ಸ್ಪ್ರೇಯಲ್ಲಿ ನೀವು ಹೊಡೆದ್ರೆ ಬಡ್ಜೀಸ್ಗೆ, ಅದರಿಂದ ಏನಂತಾರೆ ಅದ್ರ ಬಾಡಿ ಟೆಂಪ್ರೇಚರ್ ಕಮ್ಮಿ ಆಯ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬಟ್ಟೆ, ಇದು ಆ್ಯಕ್ಚುಲಿ ತೋರಿಸಿದ್ದೀನಿ ಒಂದು ವೀಡಿಯೋಲಿ. ಬಟ್ಟೆನ ಒದ್ದೆ ಮಾಡಿಬಿಟ್ಟು ಕ್ಲೀನಾಗಿ ಕೇಜ್ನ ಕವರ್ ಮಾಡಿಬಿಡ್ಬೇಕು ಬಟ್ಟೆಯಿಂದ, ಅಂದರೆ ಫುಲ್ ಒದ್ದೆ ಮಾಡಿಬಿಟ್ಟು ಕ್ಲೀನಾಗಿ ಏನಂತಾರೆ ಕವರ್ ಮಾಡಿಬಿಟ್ರೆ ಕೇಜ್ನ, ಆವಾಗಲೂ ಏನಂತಾರೆ ಬಡ್ಜೀಸ್ಗೆ ಕೂಲ್ ಆಯ್ತದೆ. ಅಂದರೆ ಫುಲ್ ಕವರ್ ಆಗ್ಬಿಟ್ಟಾಗ ಗಾಳಿ ಬಂದು ಹೊಡಿತದಲ್ಲ ಆ ಬಟ್ಟೆಗೆ, ಆವಾಗ ಕೂಲ್ ಗಾಳಿ ಹೋಯ್ತದೆ. ಸೊ ಬಡ್ಜೀಸ್ ಆವಾಗಲೂ ಏನಂತಾರೆ ಅದ್ರ ಬಾಡಿ ಕೂಲ್ ಆಗೋಯ್ತದೆ. ಸೊ ಥರ್ಡ್ ಮೆಥಡ್ ಬಂದ್ಬಿಟ್ಟು ಏನು ಅಂತ ಅಂದರೆ ಬಡ್ಜೀಸ್ ಇದು ಮಾಡೋಕ್ಕೆ ಕೂಲ್ ಮಾಡೋಕ್ಕೆ ಫ್ರೂಟ್ಸ್ ಯಾವ್ದು ಕೊಡ್ಬೋದು ಬ್ರೋ ಅಂದರೆ ಫ್ರೂಟ್ ಜ್ಯೂಸ್ ಕೊಡ್ಬೋದು ನೀವು. ಏನಂತಾರೆ ನೀವೇ ತಿಂತಿರ್ತೀರ, ಅದೇ ಟೈಮಲ್ಲಿ ಒಂದು ಸ್ವಲ್ಪ ಇದಕ್ಕೂ ಕೊಟ್ಬಿಟ್ರೆ ಇದ್ರ ಬಾಡಿ ಟೆಂಪ್ರೇಚರು ಕಮ್ಮಿ ಆಯ್ತದೆ. ಆಮೇಲೆ ಒಂದು ಸ್ವಲ್ಪ ಏನೇನೋ ಆ ಫ್ರೂಟಿಂದ ಏನೇನು ಸಿಗ್ತದೆ ಅದು ಸಿಕ್ಬಿಡ್ತದೆ ಇವಕ್ಕೆ. ಯಾವ್ಯಾವ ಕೊಡ್ಬೋದು ಅಂತಂದರೆ ಆರೆಂಜ್ ಜ್ಯೂಸ್ ಕೊಡ್ಬೋದು ನೀವು, ವಾಟರ್ ಮೆಲನ್ ಜ್ಯೂಸ್ ಕೊಡ್ಬೋದು. ಏನು ನಾವು ಸೆಕೆಯಲ್ಲಿ ನಾವೇನು ಕುಡಿತೀವಲ್ಲ ಜ್ಯೂಸ್ಗಳನ್ನ ಅದನ್ನು ನೀವು ಕೊಡ್ಬೋದು. ಹಂಗಂತ ಫ್ಯಾಂಟಾ ಅದೆಲ್ಲ ಕೊಡೋಕೆ ಹೋಗಬೇಡಿ, ಪೆಪ್ಸಿ ಗಿಪ್ಸಿ ಎಲ್ಲ ಕೊಡೋಕೆ ಹೋಗಬೇಡಿ, ಮಾಮೂಲಿ ಫ್ರೂಟ್ ಜ್ಯೂಸ್ ಮಾತ್ರ ಕೊಡಿ. ಆದರೆ ಏನಂತಾರೆ ನಾವು ಕುಡಿತಿರ್ಬೇಕಾದ್ರೆ ಇವಕ್ಕೂ ಕೊಟ್ಬಿಟ್ರೆ ಇದಕ್ಕೂ ತುಂಬಾ ಯೂಸ್ ಆಯ್ತದೆ ಅದರಿಂದ. ಸೊ ಇವು 3 ಏನಂತಾರೆ ಮೇಯ್ನು ಸೋರ್ಸಸ್ಸು ಅಥವಾ ಮೇಯ್ನ್ ಇದು ಬಡ್ಜೀಸ್ದು ಟೆಂಪ್ರೇಚರ್ನ ಕಮ್ಮಿ ಮಾಡೋಕ್ಕೆ. ಓಕೆ, ಸೊ ನೆಕ್ಸ್ಟು ಈಗ ತುಂಬ ಇದರಿಂದ ಡೇಂಜರ್ ಯಾವುದಕ್ಕೆ, ಆ್ಯಕ್ಚುಲಿ ಇದರಿಂದ ಡೇಂಜರು ನಿಮ್ಮ ಬಡ್ಜೀಸು ಮೇಲ್ಗೆ ಏನು ಜಾಸ್ತಿ ಡೇಂಜರ್ ಇಲ್ಲ ಇದರಿಂದ. ಯಾಕಂತಂದರೆ ಮೇಲು ಈಚೆ ಇರ್ತದೆ, ಅದು ಮೊಟ್ಟೆಗೆ ಕಾವಿ ಕೊಡೋಲ್ಲ. ಫೀಮೇಲು ಮಡಿಕೆ ಒಳಗೆ ಕೂತ್ಕೊಂಡು ಸೆಕೆ ಟೈಮಲ್ಲಿ ಕಾವಿ ಕೊಡ್ತಿರ್ಬೇಕಾದ್ರೆ ನೀವು ಮೇಯ್ನಾಗಿ ನೋಡಬೇಕಾಗಿರೋದು ಅವಾಗ. ಯಾಕಂತಂದರೆ ಮಡಿಕೆ ಒಳಗೆ
ಈಚೆ ಇರೋ ಟೆಂಪ್ರೇಚರು ಮತ್ತು ಮಡಕೆ ಒಳಗೆ ಇರೋ ಟೆಂಪ್ರೇಚರು ಒಂಚೂರು ಹೈ ಇರ್ತದೆ. ಮಡಕೆ ಒಳಗಾಗಲಿ ಬ್ರೀಡಿಂಗ್ ಬಾಕ್ಸ್ ಒಳಗಾಗಲಿ ಒಂಚೂರು ಏನಂತಾರೆ ಟೆಂಪ್ರೇಚರ್ ಹೈ ಇರ್ತದೆ. ಅದಕ್ಕೆ ಏನಂತಾರೆ ಟೆಂಪ್ರೇಚರ್ ಹೈ ಇರಬೇಕಾದ್ರೆ ಆದಷ್ಟು ಬ್ರೀಡಿಂಗ್ ಮಾಡಿಸ್ಬೇಡಿ ಅಂತಲೇ ನಾವು ಎಲ್ಲ ವೀಡಿಯೋಲ್ಲೂ ಹೇಳೋದು. ನೀವೇನೋ ಬೈ ಮಿಸ್ಸಾಗಿ ಮಾಡಿಸ್ಬಿಟ್ಟಿದ್ದೀವಿ ಬ್ರೋ ಅಂತ ಅಂದರೆ ಅವಾಗ ಏನು ಮಾಡಬೇಕಂದ್ರೆ ನೀವು ಮಡಕೆ ಸುತ್ತ ಫುಲ್ಲು ಒಂದು ಒದ್ದೆ ಬಟ್ಟೆ ಹಾಕ್ಬಿಡ್ಬೇಕು. ಮಡಕೆ ಮೇಲೆ ಕ್ಲೀನಾಗಿ ಕೇಜು ಯಾವ ಸೈಡ್ ಮಡಕೆ ಕಟ್ಟಿರ್ತೀರ ಆ ಸೈಡು ಕ್ಲೀನಾಗಿ ಒಂದು ಒದ್ದೆ ಬಟ್ಟೆ ಹಾಕ್ಬಿಡ್ಬೇಕು. ಅವಾಗ ಏನಂತಾರೆ ಮಡಕೆ ಕೂಲ್ ಆದರೆ ಆಟೋಮೆಟಿಕ್ಕಾಗಿ ಮಡಕೆ ಒಳಗೂ ಕೂಲ್ ಆಯ್ತದೆ. ಆಮೇಲೆ ಹೆಣ್ಣಿಗೆ ಏನಂತಾರೆ ಸೆಕೆ ಆಗೋಲ್ಲ. ಸೊ ಎಸ್ಪೆಷಲಿ ಇದು ಏನಂತಾರೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಹೀಟ್ ಸ್ಟ್ರೋಕ್ದು ಇದೆ. ಕಾವಿ ಕೂತಿರ್ತವಲ್ಲ ಆ ಹೆಣ್ಗಳಿಗೆ ಆಗೋದು. ಯಾಕೆ ಅಂತಂದರೆ ಅದು ಪ್ರೀವಿಯಸ್ ವೀಡಿಯೋಗಳಲ್ಲೂ ಹೇಳಿದ್ದೀವಿ. ಅಂಥ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಹೊಡೆದ್ಬಿಟ್ಟು ಸತ್ತೋಗೋದಂತೂ ಇಲ್ಲ ಹೆಣ್ಣು, ಅಂದರೆ ಒಂಥರ ಸುಸ್ತಾಗ್ಬಿಡ್ಬೋದು ಹೆಣ್ಣು. ಸೊ ಅದು ಆ ಥರ ಆದರೆ ಆಮೇಲೆ ಸುಮ್ಮನೆ ಮೊಟ್ಟೆ ಕಾವಿ ಕೊಡದೆ ಈಚೆನೇ ಬಂದ್ಬಿಡ್ಬೋದು. ಅದು ಈಚೆ ಬಂದುಬಿಟ್ರೆ ಒಂದೇ ಸತಿ ಹೀಟ್ ಸ್ಟ್ರೋಕ್ ಕಾರಣದಿಂದ ಒಳಗೆ ಹೋಗೋಕೆ ಆಮೇಲೆ ಸುಮ್ಮನೆ ಜಾಸ್ತಿ ಟೈಮ್ ತಗೋತದೆ. ಜಾಸ್ತಿ ಟೈಮ್ ತಗೊಂಡ್ರೆ ಏನಂತಾರೆ ಮೊಟ್ಟೆ ಹಾಳಾಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಏನಂತಾರೆ ನೋಡಿ ಟೆಂಪ್ರೇಚರ್ ನೀವೇ ಅಬ್ಸರ್ವ್ ಮಾಡಿ. ಟೆಂಪ್ರೇಚರ್ ತುಂಬ ಹೈ ಐತೆ ಬ್ರೋ, ಆದರೂ ಮಡಕೆ ಒಳಗೆ ಕೂತಿರ್ತದೆ ಹೆಣ್ಣು. ತುಂಬ ಹೈ ಇರ್ಬೇಕಾದ್ರೆ ಏನಂತಾರೆ ಈಚೆ ಬರೋಲ್ಲ. ಅದಕ್ಕೆ ಯಾವಾಗ ಫುಲ್ಲು ಆಗಲ್ಲ ಅನಿಸ್ತದೆ ಅವಾಗ ಬಂದ್ಬಿಡ್ತದೆ ಅದು. ಸೊ ಹೈ ಇರಬೇಕಾದ್ರೆ ಆದಷ್ಟು ಮಡಕೆನ ಟೆಂಪ್ರೇಚರ್ ಹೈ ಇರಬೇಕಾದ್ರೆ ಮಡಕೆನ ಫುಲ್ ಕ್ಲೀನಾಗಿ ಕವರ್ ಮಾಡಿ. ಮಡಕೆ ಮೇಲೆ ಏನು ಕವರ್ ಮಾಡೋಕೆ ಹೋಗಬೇಡಿ, ಬರೀ ಕೇಜ್ ಮೇಲೆ ಕವರ್ ಮಾಡಿ ಆಯಿತಾ. ಆವಾಗ ಟೆಂಪ್ರೇಚರ್ ಕಮ್ಮಿ ಆಯ್ತದೆ. ಸೊ ಹೆಣ್ಣು ಈಚೆ ಬರೋಲ್ಲ, ಕ್ಲೀನಾಗಿ ಕಾವಿ ಕೊಡ್ತಾ ಇರ್ತದೆ. ಸೊ ಅದೇನಂತಾರೆ ಮೇಯ್ನು ಇದೆ ಕೆಲವು ಮೇಯ್ನ್ ಪಾಯಿಂಟ್ಗಳು ಹೀಟ್ ಸ್ಟ್ರೋಕ್ದು. ಸೊ ಓಕೆ, ಈ ವಿಡಿಯೋಗನ್ನು ಕಮೆಂಟ್ ಮಾಡಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ.